The next question, fourth one. 2s minus 5 by 8s square minus 50 plus 4s by 9 minus s square. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟ್ ಏನು ಮಾಡೋಣ, ಇದನ್ನ ಯು ಬಾರ್ ಆಫ್ ಎಸ್ ಅಂತ ಬರ್ಕೊಬಿಡೋಣ. 2s minus 5 divided by 8s square minus 50 4s by 9 minus s square. ನಾಲ್ಕ ಇಟ್ಕೊಳ್ಳಿ. ಎಸ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಂದರೆ ಕಾಸ್ ಎಚ್ ಎ ಟಿ ಬರುತ್ತೆ. ಅದೇ ಈ 1 ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಂದರೆ 1 ಬೈ ಎ ಸೈನ್ ಎಚ್ ಎ ಟಿ ಬರುತ್ತೆ ನೋಡಿ. 1 ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಏನು 1 ಬೈ ಎ ಸೈನ್ ಎಚ್ ಎ ಟಿ. ಅದೇ ಎಸ್ ಬೈ ಬಂದರೆ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಂದರೆ ಕಾಸ್ ಎಚ್ ಎ ಟಿ. ಈ ಫಾರ್ಮುಲೇಸ್ನ ಇಲ್ಲಿ ಯೂಸ್ ಮಾಡಬೇಕು, ಕಾಸ್ ಎಚ್ ಎ ಟಿ ಮತ್ತು ಸೈನ್ ಎಚ್ ಎ ಟಿ. ನೋಡಿ ಇದನ್ನ ಯಾವ ಥರ ಮಾಡೋದು. ಫಸ್ಟ್ ಏನು ಮಾಡೋಣ, ಎಫ್ ಬಾರ್ ಆಫ್ ಎಸ್ ಇಸ್ ಈಕ್ವಲ್ ಟು ನೀಟಾಗಿ ಈ ಥರ ಸಪ್ರೇಟ್ ಮಾಡಿ. 2s ಬೈ 8s ಸ್ಕ್ವೇರ್ ಮೈನಸ್ 50 ಪ್ಲಸ್ ಮೈನಸ್ 5 ಬೈ 8s ಸ್ಕ್ವೇರ್ ಮೈನಸ್ 50. ಇದು ನೋಡಿ 4s, ಇದನ್ನ ಸಪ್ರೇಟ್ ಮಾಡಬಾರ್ದು, ಇದು ಪ್ಲಸ್ ಇದ್ರೆ ಮಾತ್ರ ಸಪ್ರೇಟ್ ಮಾಡಬೇಕು. 4sನ 4s ಅನ್ಕೊಳ್ಳಿ. ಅಂದರೆ ಇಲ್ಲಿ 9 ಮೈನಸ್ ಎಸ್ ಸ್ಕ್ವೇರ್ ಇದೆಯಲ್ಲ, ಅದನ್ನ ಎಸ್ ಸ್ಕ್ವೇರ್ ಮೈನಸ್ 9 ಬರ್ಕೊಡಿ. ಫಸ್ಟ್ ಎಸ್ ಸ್ಕ್ವೇರ್ ಬರೀಬೇಕು ಅಂದರೆ ಮೈನಸ್ನ ಕಾಮನ್ ತಗೋಬೇಕು. 9 ಮೈನಸ್ ಎಸ್ ಸ್ಕ್ವೇರ್ನ ಎಸ್ ಸ್ಕ್ವೇರ್ ಮೈನಸ್ 9 ಹೆಂಗೆ ಬರೀಬೋದು ಅಂದರೆ ಮೈನಸ್ ಆಫ್ ಎಸ್ ಸ್ಕ್ವೇರ್ ಮೈನಸ್ 9 ನೋಡಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಎಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 9. ಈಗ ಎಫ್ ಬಾರ್ ಆಫ್ ಎಸ್ ಇಸ್ ಈಕ್ವಲ್ ಟು ಇಲ್ಲೇನು ಮಾಡಬೇಕು, 2s ಹಂಗೆ ಇರಲಿ, ಇಲ್ಲಿ 8ನ ಕಾಮನ್ ತೊಗೊಳ್ಳಿ. 8ನ ಕಾಮನ್ ತೊಗೊಂಡ್ರೆ ಇಲ್ಲಿ ಎಸ್ ಸ್ಕ್ವೇರ್ ಮೈನಸ್ 50 ಬೈ 8 ಮೈನಸ್ 5 ಬೈ, ಇಲ್ಲೂ 8ನ ಕಾಮನ್ ತಗೊಳ್ಳಿ, ಎಸ್ ಸ್ಕ್ವೇರ್ ಮೈನಸ್ 50 ಬೈ 8 ನೋಡಿ. ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಅಂತ ಮಾಡ್ಕೊಳ್ಳಿ. 4s ಬೈ ಎಸ್ ಸ್ಕ್ವೇರ್ ಮೈನಸ್ 9 ನೋಡಿ. 50 ಬೈ 8 ಅಂದರೆ ಎಷ್ಟಾಗುತ್ತೆ, 25 ಬೈ 4 ಆಗುತ್ತೆ. ಎಫ್ ಬಾರ್ ಆಫ್ ಎಸ್ ಇಸ್ ಈಕ್ವಲ್ ಟು 2s ಬೈ 8 ಇಂಟು ಎಸ್ ಸ್ಕ್ವೇರ್ ಮೈನಸ್ 25 ಬೈ 4 5 ಬೈ 8 ಇಂಟು ಎಸ್ ಸ್ಕ್ವೇರ್ ಮೈನಸ್ 25 ಬೈ 4 ಮೈನಸ್ 4s ಬೈ ಎಸ್ ಸ್ಕ್ವೇರ್ ಮೈನಸ್ 9. ಈಗೇನು ಮಾಡಿ, ಎಫ್ ಬಾರ್ ಆಫ್ ಎಸ್ ಇಸ್ ಈಕ್ವಲ್ ಟು 2 ಬೈ 8ನ ಆಚೆ ತಗೊಳ್ಳಿ, ಉಳಿಯೋದೇನು ಎಸ್ ಬೈ ಎಸ್ ಸ್ಕ್ವೇರ್ ಮೈನಸ್ 25 ಬೈ 4ನ 5 ಬೈ 2 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಮೈನಸ್ 5 ಬೈ 8ನ ಆಚೆ ತಗೊಳ್ಳಿ, 1 ಬೈ ಎಸ್ ಸ್ಕ್ವೇರ್ ಮೈನಸ್ 5 ಬೈ 2 ಹೋಲ್ ಸ್ಕ್ವೇರ್ ಮೈನಸ್ 4ನ ಆಚೆ ತಗೊಳ್ಳಿ, ಉಳಿಯೋದೇನು ಎಸ್ ಬೈ ಎಸ್ ಸ್ಕ್ವೇರ್ ಮೈನಸ್ 9ನ 3 ಸ್ಕ್ವೇರ್ ಅಂತ ಬರೀಬೋದು. ಈಗ ಇನ್ವರ್ಸ್ ಅಪ್ಲೈ ಮಾಡಿ. ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ ಎಫ್ ಬಾರ್ ಆಫ್ ಎಸ್ ಇಸ್ ಈಕ್ವಲ್ ಟು ಇಲ್ಲಿ ನೋಡಿ 2 ಬೈ 8 ಅಂದರೆ 1 ಬೈ 4 1 ಬೈ 4 ಇಂಟು ಎಲ್ ಇನ್ವರ್ಸ್ ಆಫ್ ಎಸ್ ಬೈ ಎಸ್ ಸ್ಕ್ವೇರ್ ಮೈನಸ್ 5 ಬೈ 2 ಹೋಲ್ ಸ್ಕ್ವೇರ್ ಮೈನಸ್ 5 ಬೈ 8 ಇಂಟು ಎಲ್ ಇನ್ವರ್ಸ್ ಆಫ್ 1 ಬೈ ಎಸ್ ಸ್ಕ್ವೇರ್ ಮೈನಸ್ 5 ಬೈ 2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎಲ್ ಇನ್ವರ್ಸ್ ಆಫ್ ಎಸ್ ಬೈ ಎಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್. ಈಗ ನೋಡಿ, ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ ಎಫ್ ಬಾರ್ ಆಫ್ ಎಸ್ ಅಂದರೆ ಎಫ್ ಆಫ್ ಟಿ 1 ಬೈ 4. ಇದು ನೋಡಿ, ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ ಎಸ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದರೆ ಕಾಸ್ ಹೈಪರ್ಬೋಲಿಕ್ ಎ ಟಿ ಅಂದರೆ ಕಾಸ್ ಹೈಪರ್ಬೋಲಿಕ್ 5 ಬೈ 2 ಟಿ ಮೈನಸ್ 5 ಬೈ 8 ಇಂಟು 1 ಬೈ ಎ ಅಂದರೆ 1 ಬೈ ಎ ಅಂದರೆ 1 ಬೈ 5 ಬೈ 2 ಕಾಸ್ ಸೈನ್, ಇದು 1 ಬೈ ಎ ಸೈನ್ ಹೈಪರ್ಬೋಲಿಕ್ ಎ ಟಿ 5 ಬೈ 2 ಟಿ ಇದು ಸೈನು ಮೈನಸ್ ಅಗೇನ್ 4 ಇಂಟು ಇದು ಕಾಸ್ ಹೈಪರ್ಬೋಲಿಕ್ ಎ ಅಂದರೆ 3t. ಇಲ್ಲಿ ಎ ಅಂದರೆ 3, ಇಲ್ಲಿ ಎ ಅಂದರೆ 5/2, ಇಲ್ಲಿ ಎ ಅಂದರೆ 5/2. ಇಲ್ಲಿ
1/a² ಮೈನಸ್ a² ಅಂದರೆ 1/a ಸೈನ್ ಹೈಪರ್ಬೋಲಿಕ್. ಅದೇ ಕಾಸ್ ಹೈಪರ್ಬೋಲಿಕ್ ಬಂದರೆ 1/a ಬರೀಬೇಕಾಗಿಲ್ಲ. ಆಗ್ತಿದೆಯಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ನೀಟಾಗಿ ಬರ್ಕೊಬಿಡೋಣ. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 1/4 ಕಾಸ್ ಹೈಪರ್ಬೋಲಿಕ್ 5/2t. ಇದು ನೋಡಿ -5/8 ಇಂಟು 1/5/2 -1/4 ಬರುತ್ತೆ. ಸೈನ್ ಹೈಪರ್ಬೋಲಿಕ್ 5/2t -4 ಕಾಸ್ ಹೈಪರ್ಬೋಲಿಕ್ 3t. ಈಗ ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್ ಐತಿ. ಈಗ ಫಿಫ್ತ್ ಕ್ವಶನ್ ಬಂದು s+2 ಹೋಲ್ ಕ್ಯೂಬ್ ಫೈಂಡ್ ಎಲ್ ಇನ್ವರ್ಸ್ ಆಫ್ ಅಂತ ಇರೋದು ಕ್ವಶನ್. ಈ ಥರ ಬರ್ಕೊತೀನಿ. ಫಸ್ಟ್ ಇದನ್ನ ಎಫ್ ಬಾರ್ ಆಫ್ ಎಸ್ ಬರ್ಕೊಳ್ಳೋಣ. s+2 ಹೋಲ್ ಕ್ಯೂಬ್ ಹೋಲ್ ಡಿವೈಡೆಡ್ ಬೈ s⁴. ಈಗ ನೋಡಿ ಫಾರ್ಮುಲಾ ಅಪ್ಲೈ ಮಾಡಬೇಕಿಲ್ಲಿ. a+b ಹೋಲ್ ಕ್ಯೂಬ್ಗೆ ಫಾರ್ಮುಲಾ ಬಂದು a³ ಪ್ಲಸ್ b³ ಪ್ಲಸ್ 3a² b ಪ್ಲಸ್ 3ab². ಈ ಫಾರ್ಮುಲಾನ ನೀಟಾಗಿ ಅಪ್ಲೈ ಮಾಡಿ. ನೋಡಿ ನೀಟಾಗಿ ಮಾಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೋಡಿ s+2 ಹೋಲ್ ಕ್ಯೂಬ್ ಅಂದರೆ s³ ಪ್ಲಸ್ b³ ಅಂದರೆ 2³ 3 a² ಅಂದರೆ a², b ಅಂದರೆ 2, 3 a ಅಂದರೆ s, b² ಅಂದರೆ 2² ಹೋಲ್ ಡಿವೈಡೆಡ್ ಬೈ s⁴. f ಬಾರ್ ಆಫ್ s ಈಸ್ ಈಕ್ವಲ್ ಟು s³ 2³ ಅಂದರೆ 8 ಬರುತ್ತೆ. 3 2s 6a² ಆಗುತ್ತೆ. 3 4s 12s ಆಗುತ್ತೆ. ಹೋಲ್ ಡಿವೈಡ್ ಬೈ s⁴. f ಬಾರ್ ಆಫ್ s ಈಸ್ ಈಕ್ವಲ್ ಟು s³ ಬೈ s⁴ ಪ್ಲಸ್ 8 ಬೈ s⁴ ಪ್ಲಸ್ 6a² ಬೈ s⁴ 12s by s⁴. f bar of s is equal to s³ cancel ಆದರೆ 1/s³ plus 8 by s⁴ plus 6 by s⁴ plus 12 by s⁴. ಈಗ ಲ್ಯಾಪ್ಲಾಸ್ ಇನ್ವರ್ಸ್ ಅಪ್ಲೈ ಮಾಡಬೇಕು. ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ f bar of s is equal to, ಇಲ್ಲಿ ನೋಡಿ ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ 1/s³. ಇಲ್ಲಿ 8ನ ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ. 8 ಇಂಟು ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ 1/s⁴ ಪ್ಲಸ್ 6 ಇಂಟು ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ 1/s⁴ ಪ್ಲಸ್ 12 ಇಂಟು ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ 1/s⁴. ಈಗ ನೋಡಿ ಈ ಫಾರ್ಮುಲಾ ಬಂದು ಲ್ಯಾಪ್ಲಾಸ್ ಇನ್ವರ್ಸ್ ಆಫ್ 1/s⁴n ಪ್ಲಸ್ 1 ಅಂದರೆ t⁴n/n ಫ್ಯಾಕ್ಟೋರಿಯಲ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿ 1/s t⁴n/n ಇಲ್ಲಿ n ಬಂದು 1 2 3 ಇದ್ರೆ ಆ ಥರ ನ್ಯಾಚುರಲ್ ನಂಬರ್ ಇದು. ಈಗೇನು ಮಾಡಬೇಕು ನೋಡಿ, ಇದು ಎಫ್ ಆಫ್ ಟಿ ಆಗುತ್ತೆ. ಇಲ್ಲಿ ಸಿಂಪಲ್ ಏನಂದರೆ 3 - 1 ಮಾಡಿ ಎಷ್ಟು 2 t⁴2/2 ಫ್ಯಾಕ್ಟೋರಿಯಲ್ ಆ ಥರ. 8 ಇಂಟು 6 - 1 ಮಾಡಿ 5 t⁴5/5 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಬಿಡಿ. ಪ್ಲಸ್ 6 ಇಂಟು 4 - 1 ಮಾಡಿ 3 t⁴3/3 ಫ್ಯಾಕ್ಟೋರಿಯಲ್ ಪ್ಲಸ್ 12 ಇಂಟು
5 ಒಂದು ಕಡಿಮೆ ಮಾಡಿ 4 ಟಿ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್. ಈಗ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಪ್ಲಸ್ ಇಲ್ಲಿ ನೋಡಿ 8 ಬೈ 5 ಫ್ಯಾಕ್ಟೋರಿಯಲ್ ಯಾವ ಥರ ಹೊಡಿಬೇಕಂದ್ರೆ ನೋಡಿ 8 ಹೊಡೀರಿ ಡಿವೈಡ್ ಬೈ 5 ಫ್ಯಾಕ್ಟೋರಿಯಲ್ಗೆ ಶಿಫ್ಟ್ ಹೊಡೆದು ಇದು ಹೊಡೀರಿ ಎಕ್ಸ್ ಇನ್ವರ್ಸ್ ಬರುತ್ತೆ 1 ಬೈ 15 ಆಗುತ್ತೆ ಪ್ಲಸ್ 1 ಬೈ 15 ಇಂಟು ಟಿ ಪವರ್ 5 ಪ್ಲಸ್ 6 ಬೈ 3 ಫ್ಯಾಕ್ಟೋರಿಯಲ್ ಅಥವಾ ಟಿ ಪವರ್ 5 ಬೈ 15 ಹೊಡಿಬೋದು 6 ಬೈ 3 ಫ್ಯಾಕ್ಟೋರಿಯಲ್ 1 ಬರೆಯೋದು ಬೇಕಾಗಿಲ್ಲ ಅಥವಾ 1 ಇಂಟು ಟಿ ಕ್ಯೂಬ್ ಬರೀಬೋದು 12 by 4 factorial. Is 1 by 2 plus 1 by 2 into t power 4. Is the answer.